ಮಹಿಳೆಯರ ರವಿಕೆಗೆ ಸೀಮಿತವಾಗಿದ್ದ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದ ಕಣ ಇದೀಗ ಹೊಸ ರೂಪ ಪಡೆದುಕೊಳ್ಳುತ್ತಿದೆ. ಶಾಲು, ಡೈರಿ, ಮೊಬೈಲ್ ಪೌಚ್, ಲ್ಯಾಪ್ಟಾಪ್ ಬ್ಯಾಗ್ನಿಂದ ಹಿಡಿದು ರೇಷ್ಮೆ ಸೀರೆಯವರೆಗೆ ಕಣದ ವಿವಿಧ ವಿನ್ಯಾಸಗಳು ವಿಸ್ತರಿಸಿವೆ. ಈ ಕುರಿತು ಒಂದು ವರದಿ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಎಂದಾಕ್ಷಣ ನೆನಪಾಗುವುದು ಅಲ್ಲಿನ ವಿಶಿಷ್ಟ ಕಣ. ತಲೆತಲಾಂತರಗಳಿಂದ ನೇಕಾರರ ಕೈಚಳಕದಲ್ಲಿ ಮೂಡಿಬರುತ್ತಿರುವ ಈ ಕಣ ತನ್ನದೇ ಆದ ವಿನ್ಯಾಸ ಮತ್ತು ಬಣ್ಣಗಳಿಂದ ಹೆಸರುವಾಸಿ. ಬದಲಾದ ಉಡುಪು ಸಂಸ್ಕೃತಿ, ಮಾರುಕಟ್ಟೆಯ ಪೈಪೋಟಿಯಿಂದ ಸಾಂಪ್ರದಾಯಿಕ ಕಣಕ್ಕೆ ಬೇಡಿಕೆ ಕಡಿಮೆಯಾಗುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಪ್ರಯತ್ನ ನಡೆದಿದೆ. ನಶಿಸುತ್ತಿರುವ ಕೈಮಗ್ಗ ಪರಂಪರೆಯನ್ನು ಉಳಿಸುವ ಜೊತೆಗೆ ನೇಕಾರರಿಗೆ ಉದ್ಯೋಗ ಕಲ್ಪಿಸುವ ಪ್ರಯತ್ನವೂ ನಡೆದಿದೆ. ಇದರಿಂದ ಗುಳೇದಗುಡ್ಡದ ಕಣ ಇದೀಗ ಹೊಸ ಪಯಣದ ಹಾದಿಯಲ್ಲಿದೆ. ಇದರಿಂದ ನೇಕಾರರಿಗೂ ಉದ್ಯೋಗ ದೊರೆಯುತ್ತಿದ್ದು, ಕಣ ವಿವಿಧ ರೂಪಗಳನ್ನು ಪಡೆದು ಜನಮನ್ನಣೆಯನ್ನೂ ಪಡೆಯುತ್ತಿದೆ. ದೂರದರ್ಶನದೊಂದಿಗೆ ನೇಕಾರ ಗೋಪಾಲ ರಾಮಪ್ಪ ಕಟಗೇರಿ ಶಿರೋಳದಿಂದ ಇಲ್ಲಿಗೆ ಬಂದು ನೇಕಾರಿಕೆ ಮಾಡುತ್ತಿದ್ದು, ಸುಮಾರು 35ರಿಂದ 40 ಮಂದಿಗೆ ಉದ್ಯೋಗ ದೊರೆತಿದೆ. ಇಳಕಲ್ ಸೀರೆ, ಗುಳೇದಗುಡ್ಡದ ಕಣ ಹಾಗೂ ಶರ್ಟಿಂಗ್ ಬಟ್ಟೆ ತಯಾರಿಸಲಾಗುತ್ತಿದೆ. ಒಂದು ಸೀರೆಗೆ ಸುಮಾರು 800 ರೂಪಾಯಿ ಕೂಲಿ ಸಿಗುತ್ತಿದೆ. ತಿಂಗಳಿಗೆ 8ರಿಂದ 10,000 ರೂಪಾಯಿವರೆಗೆ ವರಮಾನವೂ ಸಿಗುತ್ತಿದೆ. ಇನ್ನಷ್ಟು ನೆರವು ನೀಡಿದರೆ ನೇಕಾರರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಆ ಸೀರೆಗೆ ಯಾವ ರೀತಿ ದಡಿಯಬೇಕು ಅನ್ನೋದು ಅವರ ಮಾರ್ಗದರ್ಶನದಲ್ಲಿ ನಾವು ಸೀರೆಯನ್ನ ನೇಯ್ತಾ ಇದ್ದೀವಿ. ಮತ್ತೆ ಇಲ್ಲೇ 35 ಜನ ದುಡಿದಪ್ಪ ಮಂತ್ಲಿ ನಮ್ಗೆ ಪಗಾರ ಚಲೋ ಬೀಳ್ತದೆ. ಮೊದಲು ಈಗ 800 ರೂಪಾಯಿ ಕೊಡ್ತಾರೆ ಒಂದು ಸೀರೆಗೆ. ಎಲ್ಲರೂ 8ರಿಂದ 10,000 ರೂಪಾಯಿ ಇನ್ಕಮ್ ತಗೊಂತಾರೆ. ಇದರಿಂದ ನಮಗೆ ಬಹಳ ಅನುಕೂಲ ಆಗ್ಯದ. ನೇಕಾರ ಮಹಿಳೆ ಜ್ಞಾನೇಶ್ವರಿ ಸುಮಾರು 30 ವರ್ಷಗಳಿಂದ ನೇಕಾರಿಕೆ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದು, ಶುದ್ಧ ಹತ್ತಿ ಸೀರೆ ಧರಿಸಲು ಹಗುರವಾಗಿದ್ದು, ಒಗೆದಷ್ಟು ಮೃದುವಾಗಲಿದೆ. ಒಂದು ಸೀರೆ ನೇಯಲು ಸುಮಾರು 2 ದಿನ ಬೇಕಾಗಲಿದೆ. ಇದರಿಂದ 800 ರೂಪಾಯಿ ಸಿಗಲಿದೆ. ಇಂತಹ ಘಟಕಗಳಿಂದ ಮಹಿಳೆಯರು ಮತ್ತು ಪುರುಷರಿಗೆ ಉದ್ಯೋಗ ದೊರೆತಿದೆ ಎಂದರು. ಇದು ಬಹಳ ಒಳ್ಳೇದ ಆರೋಗ್ಯಕ್ಕೆ. ಆದ್ರ ಮೈ ಮೇಲೆ ವಜ್ಜೆ ಆಗಂಗಿಲ್ಲ, ಹಗುರ ಅನಸ್ತೈತಿ. ಹೆಂಗೆ ನಾವು ಇದನ್ನ ನೀರಾಗ ಹಾಕಿ ಉಟ್ಕೊಂತೀವಿ ಹಂಗಂಗ ಮೃದು ಬರ್ತೈತಿ ಕೈಯಾಗ ಮೈಯಾಗ. ಮತ್ತೇನಂದ್ರ ಬೇಸಿಗೆ ಕಾಲದಲ್ಲಿ ಬಹಳ ಉತ್ತಮ ಇದು ಉಟ್ಕೊಳಕ. ಮತ್ತೋರ್ವ ನೇಕಾರ ಮಹಿಳೆ ಪಾರ್ವತಿ ಉಮಾಚಕ ಕಣ ವಿನೂತನ ವಿನ್ಯಾಸ ಪಡೆದಿರುವ ಹಿನ್ನೆಲೆಯಲ್ಲಿ ಉದ್ಯೋಗವೂ ದೊರೆತಿದೆ. ಒಂದು ಸೀರೆಗೆ 800 ರೂಪಾಯಿ ನೀಡುತ್ತಿದ್ದು, ಇದರಿಂದ ಉತ್ತಮ ಆದಾಯವೂ ಬರುತ್ತಿದೆ ಎಂದು ಮಾಹಿತಿ ನೀಡಿದರು. ಇದರಿಂದ ನಮಗ ಒಂದು ಉದ್ಯೋಗ ಚಲೋ ಸಿಕ್ಕಂಗೈತ್ರಿ. ಈಗ ನಮಗ ಇದರಿಂದ ನಾವು ತಿಂಗಳಿಗೆ ಒಂದ್ 7ರಿಂದ ಈಗ ಮೊದ್ಲೇ ತಿಂಗಳ ಪಗಾರ ಅಂತ ಮಾಡಿದ್ರಿ. ಈಗ ಒಂದ್ ಸೀರೆಗೆ 800 ರೂಪಾಯಿ ಅಂತ ಕೊಟ್ಟು ಇದು ಮಾಡ್ಕೊಳಕತ್ತಾರ್ರಿ. ಇದರಿಂದ ನಮಗ್ ಒಳ್ಳೆಯ ಪಗಾರನು ಬೀಳ್ತೈತಿ ಮಾಡ್ಕೊಂಡ್ರೆ ನಾವು. ಮತ್ತೆ ಇನ್ನೂ ಹೆಚ್ಚಿನ ಉದ್ಯೋಗ ಮಾಡ್ಬೇಕಂತ ಮತ್ತೆ ಈಗ ಒಟ್ಟೆ ನಮ್ಮಲ್ಲಿ ಈಗ ಸದ್ಯ 20 ಮಗ್ಗ ರನ್ನಿಂಗ್ ಅದಾವ್ರಿ. ನೇಕಾರರಾದ ಬಸವರಾಜ ನಂದನೂರ್ ಪೂರ್ವಜರ ಕಾಲದಿಂದಲೂ ನೇಕಾರಿಕೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ಕಣದಿಂದ ಗುಳೇದಗುಡ್ಡ ಹೆಚ್ಚು ಪ್ರಸಿದ್ಧಿಯಾಗಿದ್ದು, ಇದೀಗ ಸೀರೆ ಮಗ್ಗವನ್ನು ಮುಂದುವರಿಸಿಕೊಂಡು ಬರಲಾಗುತ್ತಿದೆ. ಕಣಗಳಿಗೆ ಬೇಡಿಕೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರ ನೀಡಿದರು. ಇವತ್ತು ಇದನ್ನ ಡಿಸೈನ್ ನೀವು ಮಾಡಿದ್ರೆ ನಮಗ್ ಯೋಗ್ಯ ಆಕತಿ, ನೀವು ಮಾಡಿ ಕೊಡ್ರಿ, ನಾವು ಉಪಯೋಗ ಮಾಡ್ತೀವಿ ಅನ್ನುವಂಥದ್ದು ಅವರು ನಮಗ ಹೇಳ್ಕೊಂತ ಬಂದಿದ್ದಾರೆ. ಅದೇ ಪ್ರಕಾರ ನಾವು ಈ ಮುಂದುವರ್ಸ್ಕೊಂಡು ಪಂಡಿಕೆ ಹೊಂಟಿದ್ದೇವೆ. ಇಷ್ಟು ನಾನು ಅನುಭವದ ಬಗ್ಗೆ ಹೇಳ್ತೀವಿ. ಈಗ ನಾವು ಈಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಮಾಡಿ ಶಿಕ್ಷಣದೊಳಗ ಮುಂದುವರೆದ್ರು ಒಂದಿಟ್ಟು ಬಂದು ಅವರು ಒಟ್ಟು ಕಲಿಯಾಕತ್ತಾರ್ರಿ. ಈಗ ಮಾಡಕತ್ತಾರ. ಹೆಚ್ಚಿನ ಸೇವೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆ ಹೇಳಕತ್ತೀವಿ. ಗುಳೇದಗುಡ್ಡ ಹ್ಯಾಂಡ್ಲೂಮ್ ಕಾರ್ಖಾನೆಯ ವ್ಯವಸ್ಥಾಪಕ ಸಂಗಮೇಶ್ ಚನ್ನಬಸಪ್ಪನನ್ನ ಸುಮಾರು 30ರಿಂದ 40 ಮಂದಿಗೆ ಉದ್ಯೋಗ ನೀಡಿದ್ದು, ಕಾಟನ್ ಸೀರೆ ತಯಾರು ಮಾಡಲಾಗುತ್ತಿದೆ. ಇಳಕಲ್ ಸೀರೆ ಮತ್ತು ಕಣ ಬಹು ಹಿಂದಿನಿಂದಲೂ ಜನಪ್ರಿಯತೆ ಪಡೆದಿದೆ. ಕಣಕ್ಕೆ ಬೇಡಿಕೆ ಕಡಿಮೆಯಾಗುತ್ತಿದ್ದಂತೆ ಸೀರೆಯನ್ನು ತಯಾರು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡರು. ಸಾರಿನೂ ನಾವು ಗುಳೇದಗುಡ್ಡದಾಗ ನಾವು ತಯಾರು ಮಾಡಬಹುದಲ್ಲ ಇಳಕಲ್ ಸಾರಿನ ಅಂತೇಳಿ ನಾವು ಇಲ್ಲಿ ಅದೊಂದು ಹ್ಯಾಂಡ್ಲೂಮ್ ಫ್ಯಾಕ್ಟ್ರಿ ಅಂತೇಳಿ ಮಾಡಿದ್ವಿ. ಮತ್ತು ಅದ್ರ ಜೊತೆ ನಾವು ಕಣನು ಪ್ಯೂರ್ ಸಿಲ್ಕ್ ಕಣನು ಮಾಡಿದ್ವಿ.
ಆ ಉದ್ಯೋಗ ಎರಡೂ ಉದ್ಯೋಗನೂ ನಾವು ಒಂದು 40 ಜನರಿಗೆ ಕೊಟ್ಟಿದ್ವಿ. ಇವಾಗ ಇನ್ನ ಹೆಚ್ಚಿನ ಜನ ಬಂದ್ರು ನಾವು ಕೊಡ್ಬೇಕಂತಂದು ಒಂದು ನಮ್ಮ ಮಾಯನ್ಮರ ಸರ್ ಕಾನ್ಸೆಪ್ಟ್ ಇಟ್ಕೊಂಡಾಗ ಆ ಪ್ರಕಾರ ನಾವು ನಡ್ಕೊಂಡು ಹೊಂಟಿವಿ. ಕಣ ವೀವ್ಸ್ ಉತ್ಪಾದಕ ಕಂಪನಿಯ ಸ್ಥಾಪಕ ರಮೇಶ್ ಸಾಮಾಜಿಕ ಜಾಲತಾಣ ಆರಂಭಿಸಿ ಕಣ ಉತ್ಪನ್ನಗಳಿಗೆ ಪ್ರಚಾರ ನೀಡಲಾಗುತ್ತಿದ್ದು ಉತ್ತಮ ಸ್ಪಂದನೆ ದೊರೆತಿದೆ. 1.5 ತಿಂಗಳಲ್ಲೇ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗಿದೆ. ಕಣವನ್ನು ಬರೀ ರವಿಕೆಗೆ ಮಾತ್ರ ಸೀಮಿತ ಮಾಡದೆ ಇದೀಗ ಶಾಲು, ಡೈರಿ, ಮೊಬೈಲ್ ಪೌಚ್, ಲ್ಯಾಪ್ಟಾಪ್ ಬ್ಯಾಗ್ ಸೇರಿದಂತೆ ವಿವಿಧ ವಿನ್ಯಾಸದ ವಸ್ತುಗಳನ್ನು ತಯಾರು ಮಾಡಲಾಗುತ್ತಿದೆ ಎಂದು ಹೇಳಿದರು. ಸಿಟಿಗಳಲ್ಲಿ ನಮ್ಮನ್ನು ಕರೆದು ಅಲ್ಲಿ ಅಂಗಡಿ ಹಾಕ್ಸಿ ವ್ಯಾಪಾರ ಮಾಡಿಸ್ತಾರೆ. ಅವಾಗ ನಮಗೆ ಹೊಸ ಹೊಸ ಕಸ್ಟಮರ್ ಪರಿಚಯ ಆಗ್ತಾರೆ. ತುಂಬಾ ಜನ ಬಂದು ನಮ್ಮ ಪ್ರಾಡಕ್ಟ್ನು ತಗೊಳ್ತಾರೆ. ಇದರಲ್ಲಿ ಮತ್ತೆ ವಿಶಾಖಪಟ್ಟಣಂ, ಹೈದರಾಬಾದು, ವಿಜಯವಾಡ, ಮುಂಬೈ, ದಿಲ್ಲಿ, ಪುನಾ, ಬೆಂಗಳೂರು ಈ ತರ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ತುಂಬಾ ಎಕ್ಸಿಬಿಷನ್ ಮಾಡ್ತೀವಿ, ಮಾರಾಟನೂ ಮಾಡ್ತೀವಿ. ಒಟ್ಟಾರೆಯಾಗಿ ಹೊಸ ಉತ್ಪನ್ನಗಳ ಪ್ರಯೋಗ ಮಾರುಕಟ್ಟೆಗೆ ಸೀಮಿತವಾಗಿಲ್ಲ, ಬದಲಾಗಿ ನೇಕಾರರಿಗೆ ಉದ್ಯೋಗ ಒದಗಿಸಿದೆ. ಇಳಕಲ್ ಸೀರೆ, ಗುಳೇದ ಗುಡ್ಡದ ಕಣ ಹಾಗೂ ಶರ್ಟಿಂಗ್ ಬಟ್ಟೆ ತಯಾರಿಕೆಯಲ್ಲಿ ನೇಕಾರರ ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆಗೂ ಸಹಕಾರಿಯಾಗಿದೆ.